ಸೂಪರ್ ಗುರು. ಫೇಸ್ ಟು ಫೇಸ್ ಪ್ರೀತಿಯಷ್ಟೇ ಗಾಢವಾಗಿರೋ ಫೇಸ್ಬುಕ್ ಪ್ರೀತಿಯ ಪ್ರಕರಣ ನಾವು ನೋಡಿದೀವಿ ಅರ್ಜುನ್ ಮುಖಾಂತರ. ಈಗ ನನ್ನ ಟೀಮ್ನ ಮುಂದಿನ ಸ್ಪರ್ಧೆ ಇವರು ಸಿದ್ಧಿ ಜನಾಂಗದ ಸುಬ್ಬಲಕ್ಷ್ಮಿ, ಸಿದ್ದಾಪುರದ ಮಹಾಲಕ್ಷ್ಮಿ. ಜನಪದ ಹಾಡು ಇವರ ಆತ್ಮ, ಉಸಿರು, ಬದುಕು. ನೋವು ತನ್ನದಾದ್ರೂ ನಲಿವು ಮತ್ತೊಬ್ಬರದಾಗಬೇಕು ಅನ್ನೋ ಜೀವ. ನಾಡನ್ನ ಕಂಡಿದ್ರು ಕಾಡಲ್ಲೇ ಇರಬೇಕು ಅನ್ನೋ ಸ್ವಚ್ಛ ಹಸಿರಿನ ಮನಸ್ಸು. ಲೆಟ್ಸ್ ವೆಲ್ಕಮ್ ಲಕ್ಷ್ಮಿ ಸಿದ್ದಿ ಆನ್ ಸ್ಟೇಜ್ ಪ್ಲೀಸ್. ಸಿದ್ಧಿ ಜನಾಂಗದ ಹಾಡು ಹಕ್ಕಿ. ಇದ್ರ ಕತೆ ಕೇಳೋಣ ಫಸ್ಟ್, ಆಮೇಲೆ ಮಾತಾಡೋಣ. ಓಕೆ ಸಿದ್ಧಿಯಮ್ಮ ಪ್ಲೀಸ್ ಕಮ್ಮಿ ಬನ್ನಿ. 7 ತಲೆಮಾರುಗಳಿಂದ ಕಾಡಲ್ಲಿ ವಾಸಿಸುತ್ತಿರುವ ಸಿದ್ಧಿ ಜನಾಂಗಗಳು ನಾವು. ಕಾಡು ಬಿಟ್ರೆ ನಾವು ನಾಡಿಗೆ ಬಂದವರೇ ಅಲ್ಲ. ನನ್ನ ಹೆಸರು ಲಕ್ಷ್ಮಿ ಅಂತ ಹೇಳಿ. ನಮ್ಮೂರು ಕೋಟೆ ಮನೆ. ನನಗೆ ಹಾಡು ಕಟ್ಟೋದಂದ್ರೆ ತುಂಬ ಇಷ್ಟ. ಕೇಳಿದ್ದು ನೋಡಿದ್ದು ಇವೆಲ್ಲ ನಾನು ಸಂಗ್ರಹಣೆ ಮಾಡಿಬಿಟ್ಟು ಹಾಡು ಕಟ್ತೀನಿ. ಎರೆ ಸಾಂಗ್ ಅಂತ ಹಾಡಿದ್ದೆ. ಈ ಮ್ಯೂಸಿಕನ್ನು ಎಷ್ಟು ಚಂದ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಖುಷಿ ಅನ್ಸುತ್ತೆ ಅದ್ರ ಬಗ್ಗೆ. ಹಿಂದಿನ ಸಂಸ್ಕೃತಿಯನ್ನು ಮರಿಬಾರ್ದು, ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈಗ ನಮ್ಮ ಸಣ್ಣ ಮಕ್ಕಳಿಗೆಲ್ಲ ನಾನು ಸಣ್ಣದು ಪಾಠ ಕೊಡ್ತಾ ಇದ್ದೇನೆ. ಶೋಗೆ ನನಗೆ ಕರೆದಿದ್ದು ತುಂಬ ಖುಷಿಯಾಗಿದೆ. ತುಂಬ ಜನ ನಮ್ಮಲ್ಲಿ ಕಲಾವಿದರಿದ್ದಾರೆ. ನಮ್ಮ ಜನರ ಕಲೆಯನ್ನು ಮುಂದೆ ಹೋಗ್ಲಿಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಲಿ ನನ್ನ ಮೂಲಕ ಅಂತ ಹೇಳಿ ತುಂಬ ಆಸೆ ಇದೆ. ಲಕ್ಷ್ಮೀ ಸಿದ್ದಿ ಅವರೇ, ಬಾಲ್ಯದಲ್ಲಿ ಬಹಳ ಖುಷಿಯಾಗಿದ್ರಿ. ಮದುವೆ ಆದ್ಮೇಲೆ ನಿಮ್ಮ ಕಷ್ಟದ ದಿನಗಳು ಶುರುವಾಗತ್ತೆ. ಹೇಗಿತ್ತಮ್ಮ ನಿಮ್ಮ ಜೀವನ? ನನ್ನ ಜೀವನ ಬಾಲ್ಯದಲ್ಲಿ ಸರ್ ಚೆನ್ನಾಗಿತ್ತು. ಅಂದರೆ ನಾನು ದೊಡ್ಡ ಕುಟುಂಬದಲ್ಲಿ ಹುಟ್ಟಿದವನು, ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವನು ನಾನು. ನನಗೆ ಮದುವೆ ಆದಮೇಲೆ ತುಂಬ ಕಷ್ಟದಲ್ಲಿ ಬಂದೆ. ತಂದೆ ಮನೆಯಲ್ಲಿ ಬೇಕಾದ ತಿಂದು ಉಂಡು ಇದ್ದವರು. ಗಂಡನ ಮನೇಲಿ ಹೋದ್ರೆ ನನಗೆ ಕೂಳಿಗೂ ಗೊತ್ತಿಲ್ಲದೆ ಆಗ್ಬಿಡ್ತು ಸರ್. ಬಟ್ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, ತಿನ್ಲಿಕ್ಕೆ ಕೂಳಿಲ್ಲ, ತುಂಬ ಕಷ್ಟ ಪಟ್ಟುಬಿಟ್ಟೆ ಸರ್. ಆಮೇಲೆ ಕಷ್ಟ ಪಡ್ತಾ ಪಡ್ತಾ ಹಂಗೆ ನನ್ನ ಜೀವನ ನಮಗೆ ದೇವರಣೆಗೂ ಈ ಸ್ಟೇಜ್ ಮೇಲೆ ಕಣ್ಣೀರು ನೋಡಕ್ ಇಷ್ಟ ಇಲ್ಲ. ಖಂಡಿತವಾಗಿ ನಮ್ಗದು ಆಗ್ಬರೋದು ಇಲ್ಲ. ದಯವಿಟ್ಟು ಅಳಬೇಡಿ. ಧೈರ್ಯವಾಗಿರಿ ಮಾ, ಕಮಾನ್. ಈ ಕಷ್ಟ ಇದೆ ಅಂತ ಹೇಳಿ ನಾವು ಕಷ್ಟ 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 ಅಂತ ಹೇಳಿ ನಾವು ಇದ್ರ ಆಗುದಿಲ್ಲ. ಧೈರ್ಯದಿಂದ ಮುಂದೆ ಹೋಗ್ಬೇಕು, ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಬಂತು. ಅದಕ್ಕೆ ಮಕ್ಕಳಿಗೆಲ್ಲ ಸಾಕು ದೊಡ್ಡ ಮಾಡ್ಕೊಂಡು ನಾನು ಪ್ರತಿಭೆ ಸಲುವಾಗಿ ನಾನು ಅದು ಹೋರಾಡಿ ನಮ್ಮ ಜನರ ಒಂದು ಕಲೆ ನಶಿಸಿ ಹೋಗ್ತಾ ಇದೆ, ಆ ಕಲೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಸಲುವಾಗಿ ನಾನು ಅದರಲ್ಲಿ ಪ್ರಯತ್ನ ಪಡ್ತಾ ಇದ್ದೇನೆ. ಮತ್ತು ಸಣ್ಣ ಮಕ್ಕಳಿಗೆ ಕೂಡ ನಾನು ಆ ತರಬೇತಿಯನ್ನು ಕೊಡ್ತಾ ಇದ್ದೀನಿ. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ನಿಮ್ಮ ಕುಟುಂಬದವ್ರನ್ನ ವೇದಿಕೆ ಮೇಲೆ ಕರೆಯೋಣ. ಕುಟುಂಬನೇ ಒಂದು ಕಲಾವಿದ್ರ ಕುಟುಂಬ ನಿಮ್ದು. ನಿಮ್ದೇ ಒಂದು ಗುಂಪು ಮಾಡ್ಕೊಂಡು ಬೇರೆ ಬೇರೆ ಕಡೆ ಹಾಡುಗಳನ್ನ ಹಾಡ್ತಾ ಫಂಕ್ಷನ್ಗಳಿಗೆ ಹೋಗಿ ಹಾಡ್ತಾ ಇದ್ದೀರಿ ಅಲ್ವೇ? ಹೌದು, ಫಂಕ್ಷನ್ ಕೊಡ್ತೇನೆ ಸರ್ ನಾನು. ಹೊರಗಡೆ ಎಲ್ಲ ಹೋಗಿ ಫಂಕ್ಷನ್ಗಳು ಮಾಡಿ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದೀರಾ ಅಂತ IT ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು ನಮಗೆ. ಖುಷಿಯಾಗಿದ್ದೀರಾ? ತುಂಬಾ ಬಿಸಿ ಇದಾರೆ. ಹೌದು, ಅವ್ರ ಕಾಲ್ ಶೀಟ್ ನಮಗೆ ಕೊಟ್ಟಿದೆ, ನಮ್ಮ ಅದೃಷ್ಟ. ಹೌದು ಹೌದು. ನಿಮ್ಮ ಸಂಪರ್ಕ ಇದೆಯಲ್ಲಪ್ಪ?
ಹೌದು, ನಿಮ್ಮ ಹಳೆ ಫ್ರೆಂಡ್ಸ್ ನಾವೆಲ್ಲ. ಹೌದಾ? ಹೆಂಗೆ? ಹಳೆ ಫ್ರೆಂಡ್ಸ್. ನಾವು ಒಂದು ಸಿನಿಮಾ ಮಾಡಿದ್ದೆ ನಾನು, ಅಲೆಮಾರಿ ಅಂತ. ಸೊ ಅದ್ರಲ್ಲಿ ಫ್ಯಾಮಿಲಿ ಮತ್ತೆ ಅವರ ಟೀಮ್ ಎಲ್ಲ ಡಾನ್ಸ್ ಮಾಡಿ ಹಾಡು ಆಡ್ಕೊಂಡು ಮಜಾ ಇತ್ತು. ಅದನ್ನೊಂದ್ಸತಿ ಲೈವ್ ಆಗಿ ನೋಡ್ಬೋಣ. ನೋಡೋಣ ಸರ್. ಇಡೀ ಕುಟುಂಬಕ್ಕೆ ಇಲ್ಲಿಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ ಫಸ್ಟ್ ಆಫ್ ಆಲ್. ಮತ್ತು ನಿಮ್ಮ ತಾಯಿ ಈಗ ಆಟನ ಶುರು ಮಾಡ್ತಿದ್ದಾರೆ, ಸ್ಪರ್ಧೆಗೆ ಹೊರಟು ನಿಂತಿದ್ದಾರೆ. ಈ ಹಂತದಲ್ಲಿ ನೀವು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಹೇಗೆ ವಿಶ್ ಮಾಡಕ್ಕೆ ಇಷ್ಟಪಡ್ತೀರಿ? ಜೀವನವೇ ಒಂದೇ ದೊಡ್ಡ ಸಮುದ್ರ, ಅದರಲ್ಲಿ ಕಷ್ಟ ಹೇಳೋದು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಅಲೆಗಳು ಬಂದು ಸುನಾಮಿ ಬಂದರು ಅಂಥದನ್ನ ಎದೆಗುಂದದೆ ನಮ್ಮಮ್ಮ ಗೆದ್ದು ನಮ್ಮನ್ನ ಸಾಕಿ ಬೆಳೆದು ಇಷ್ಟು ದೊಡ್ಡದು ಮಾಡಿದಾಳೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲೂ ಇದು ಯಾವ ರೀತಿಯ ದೊಡ್ಡ ಅಲೆ ಅಲ್ಲ, ಇದನ್ನ ಚಿಂದಿ ಚಿತ್ರಾನ್ನ ಮಾಡಿ ನಮ್ಮಮ್ಮ ಗೆದ್ದು ಬರ್ತಾಳೆ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ಓಕೆ, ನನ್ನ ಟೈಮ್ಗೆ ಇನ್ನೊಂದು ಕಲರ್ ಆ್ಯಡ್ ಆಗ್ತಾ ಇದೆ. ಲಕ್ಷ್ಮೀ ಸಿದ್ದಿ ಅವರೇ ಬನ್ನಿ, ವಿಷಯ ಕಳಿಸ್ಕೊಡಿ. ಅದ್ಭುತವಾಗಿ ಆಡ್ತಾರೆ ಅವರು. ಮುಂದಿನ ಸ್ಪರ್ಧಿ ಇವರು ಆಂಗ್ಲೋ ಇಂಡಿಯನ್. ರ್ಯಾಪ್ ಮಾಡೋದೇ ಇವರ ಪ್ರೊಫೆಷನ್. ಇವ್ರಿಗೆ ಲೈಫೇ ಒಂದು ಸೆಲೆಬ್ರೇಷನ್. ಲೆಟ್ಸ್ ವೆಲ್ಕಮ್ ರ್ಯಾಪರ್ ರಚನಾ ಆನ್ ಸ್ಟೇಜ್ ಪ್ಲೀಸ್. The way she came into the place, I knew right then and there, there was something different about this girl. Rhythm of life. As she stepped the room, I could feel her presence every head. Rasika, Rasika, Balu Mandali ಪರ್ಫಾರ್ಮೆನ್ಸ್ ಗುರುಗಳೇ, ಸೂಪರ್. ರಚನಾಗ್ ಮೈಕ್ ಕೊಡಲ್ಲ ನಾನು. ಯಾಕಪ್ಪ? ಅಲ್ಲ, ಇಲ್ಲಿಗೆ ಬಂದ್ರೆ ವಿಟಿ ನೋಡಿಸ್ಬಿಟ್ಟು ಆಮೇಲೆ ಕೊಡ್ತೀನಿ. ನಾನು ತುಂಬಾ ಇಂಡಿಪೆಂಡೆಂಟ್ ಹುಡುಗಿ. ಬೇರೆಯವ್ರ ಅಡ್ವೈಸ್ಗೆ ನಾನು ತಲೆನೇ ಕೆಚ್ಕೊಳ್ಳಲ್ಲ. ನನ್ನ ಡಿಸಿಷನ್ ಸರಿನೋ ತಪ್ಪೋ ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಬಿಕಾಸ್ ಇಟ್ಸ್ ಮೈನ್. ನನ್ನ ಹೆಸರು ರಚನಾ ಸ್ಮಿತ್ and I'm 22 years old and I'm from Bangalore. ಜಾಸ್ತಿ ಜನ ಹೇಳ್ತಾರೆ, you're a bossy girl, but I don't think so. Rachana has better ideas than anybody else and I think my way is the best way.
ಒನ್ ಆಫ್ ದ ಬಿಗ್ಗೆಸ್ಟ್ ಇಂಟ್ರೆಸ್ಟ್ ಇನ್ ಮೈ ಲೈಫ್ ಅಂದರೆ ಮ್ಯೂಸಿಕ್. ರ್ಯಾಪಿಂಗ್ ಆ್ಯಂಡ್ ಹಿಪ್ ಹಾಪ್ ಸ್ಟೈಲ್ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಆ ಸ್ವ್ಯಾಗ್ ಮತ್ತು ಆ ಸ್ಟೈಲ್ ನೋಡಿದ್ರೆ ಐ ಥಿಂಕ್ ನಾನು ಆ ಪರ್ಸ್ನಾಲಿಟಿಗೆ ಫಿಟ್ ಆಗೋ ರೀತಿ ಅಂತ ನನಗನ್ಸುತ್ತೆ. ಈ ಶೋನಲ್ಲಿ ತುಂಬ ಕ್ಯೂರಿಯಾಸಿಟಿ ಇದೆ ಬಿಕಾಸ್ ವಾಟ್ ಆರ್ ದ ಓಲ್ಡ್ ಪೀಪಲ್ ಗೋನ್ ಟು ಬಿ ಡೂಯಿಂಗ್ ವಿತ್ ದ ಯಂಗ್ ಪೀಪಲ್? ಕ್ಯಾನ್ ದೇ ಈವನ್ ಕಂಪೀಟ್? ಐ ಡೋಂಟ್ ಥಿಂಕ್ ಸೊ. We are much better and more improved than the old people, so oldies beware. Very nice. So rapper ರಚನಾ ಅವರೇ, ನೀವು ಅದೇನೋ ಲಾಸ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಏನದು? Oldies, beware because I'm here. Ivaga, so you all better be on your best performance and behavior. Oldie is not a good way of addressing elderly people. Would you call your father a oldie? Oh, It's not correct. You should give respect. You should say elderly people or senior people, not oldies. I'm sorry. It is not the correct language. Yes. ನೀವು offend ಆಗಿದ್ರೆ I'm really sorry, but ಅದು just one slang ಅಲ್ಲಿ one. Let's know, understand. Yes. ಅಲ್ಲ ಅದು ಏನಾಗುತ್ತೆ ಗೊತ್ತಾ, ವಯಸ್ಸಾಗಿದೆ ಅಂತ ಹೇಳಿದ್ರೆ ಖಂಡಿತ ಬೇಜಾರು ಮಾಡ್ಕೊಂತಾರೆ. So don't worry, we can call them oldies anyways. No, don't worry. The proper decorum in the language should be there always. yes. Okay, Chakri darling, I love you. ಕಾಂಪ್ರ ಆಗ್ಬಿಡ್ತೀನಿ. ಸೊ ಎನಿವೇಸ್ ರಚನಾ, Yes sir. ನಮ್ ಗುರುಗಳಿಗೆ ರ್ಯಾಪಿಂಗ್ ಅಂದ್ರೆ ಗೊತ್ತಿಲ್ಲ. ನಾನು ಅವಾಗ್ಲೇ ರ್ಯಾಪರ್ ಅಂತ ತಕ್ಷಣ ನನ್ನ ಮಕ್ಕ ನೋಡಿದ್ರು, ಏನಕ್ಕೆ ಅನ್ಕೊಂಡೆ ಅಂದ್ರೆ ಅದೇನೋ ಒಂದ್ಸಲಿ ಲೈಕ್ ರ್ಯಾಪ್ ಅಂಡ್ ಸೀನಿಯರ್ಸ್ ಎಲ್ಲಾರು ಪ್ಲೀಸ್ ಕೇಳಿಸ್ಕೊಳ್ಳಿ. Baby, are you down, 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 down like she's supposed to be? She gets down low for me, fighting for this girl on the battlefield of love. Got me look like baby Cupid sending arrows from above. Baby, don't worry, you'll be my only. You need to worry. Baby, are you down, 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 down? ಇಲ್ಲಿರೋರ್ಗೆ ಏನಾದ್ರು ಅರ್ಥ ಆಯ್ತಾ? ಅಲ್ಲ, ಆ ಗುಂಪಲ್ಲಿ ಅರ್ಥ ಆಯ್ತಾ? ಅಯ್ಯೋ ನಿಮ್ಮನ್ ಬಿಡಿ, ನಿಮ್ ಗುರುಗಳಿಗೆ ಗೊತ್ತಿಲ್ವಲ್ಲ. ಗುರುಗಳೇ, ನಿಮ್ಗೆ ಅರ್ಥ ಆಯ್ತಾ? ಈಗ ಒಂದ್ ಕೆಲಸ ಮಾಡೋಣಪ್ಪ, ಅರ್ಥ ಆಗದ ಆಮೇಲೆ ಸಿದ್ಧಿಯಮ್ಮ 1 ನಿಮಿಷ ಸ್ಟೇಜ್ ಮೇಲೆ ಬನ್ನಿಮ್ಮ. ನನಗ್ ಗೊತ್ತು ನೀವು ಅವ್ರನ್ನ ಯಾಕೆ ಕರ್ಸಿದೀರಾ ಅಂತ. ಇವ್ರು ಮಾಡೋದನ್ನ ಅವ್ರ ಹತ್ರ ಮಾಡಿಸ್ತೀರಾ, ಅವ್ರು ಮಾಡೋದನ್ನ ಇವ್ರ ಹತ್ರ ಮಾಡಿಸ್ತೀರಾ? ಖಂಡಿತ. ಐ ಸ್ಟಾರ್ಟೆಡ್ ರೀಡಿಂಗ್ ಯುವರ್ ಮೈಂಡ್ ಮಿಸ್ಟರ್ ಗುರುಗಳೇ. ಈಗ ರಚನಾ, Yes sir. ದೊಡ್ಡವರೇನೋ ಹೇಳ್ಕೊಡ್ತಾರೆ, ನೀವು ಒಂದ್ಸತಿ ಕೇಳಿಸ್ಕೊಳ್ಳಿ. Okay. ಸಿದ್ಧಿಯಮ್ಮ, ನಿಮ್ಮ MTV ಹಾಡಿದೆಯಲ್ಲಮ್ಮ, ಅದನ್ನ ಅವ್ರಿಗೆ ಹೇಳ್ಕೊಡಿಮ್ಮ. ಅದೇ ತರ ನೀವು ಹಾಡ್ಬೇಕಮ್ಮ. Yes sir. ಪ್ಲೀಸ್. ಏರೆ 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 Ere, 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 ಗಡ ಗಡ ಪಾವಸತೆಯ ಯೌನ ಕರೆ kana kana wana neona wana kana. ಈಗ ರಿಯಲ್ ಟ್ವಿಸ್ಟ್, ರಚನಾ ನೀನು ರ್ಯಾಪ್ ಮಾಡು, ಅವ್ರು ಅದನ್ನ ಫಾಲೋ ಮಾಡ್ಲಿ. This one is for the boys with the booming system. Just one. Come on. ಮಾಡ್ತಾರೆ. ಅಡಿ. Top down with the AC and the cooling system. Cool system. When you come up in the club, you be blazing up. What are you hoping on going in white? Last line. Got stacks on deck like he's saving up. Stacks on deck like he's saving up. What jack on jack? ಗುರುಗಳೇ, ಇವ್ರ ಕೈಲಂತೂ ಆಗ್ಲಿಲ್ಲ. ನಮ್ಮ ಮೈಕೋ ಮಾಮ 100% ಆಡ್ತಾರೆ ಇದನ್ನ. ಮಾಮ್ಸ್ ಪ್ಲೀಸ್ ಕಮ್ ಮಾಮ್ಸ್. ನಮ್ಮ ಇನ್ನೊಬ್ಬ ಕಂಟೆಸ್ಟೆಂಟ್ ಬಿಟ್ಟಿದ್ದೀವಿ ಈಗ. Huh, sir. ಟ್ರೈ ಮಾಡಿ. This one is for the boys with the booming system. Once is the boys is a Bluetooth system. Top down AC with the cooling system. This is a cool system. When you come up in the club, you be blazing up. Also the boys is those ಅವ್ರು ಆಡ್ತಿದಾರೋ ಇಲ್ವೋ, ಫಿನಿಶಿಂಗ್ ಸೂಪರ್ ಅವ. ಯಾವ ರ್ಯಾಪ್ ತಿಂದರು ಮಾಡಕ್ ಸಾಧ್ಯ ಇಲ್ಲ. ಲಾಸ್ಟ್ ಲೈನ್. Got stacks on deck like he's saving up. not action, not taxi to home. ಲೈಫ್ ವಾಸ್ ಸೂಪರ್. All right. Chanama. All the best.
ಕಂಟೆಸ್ಟೆಂಟ್, ಈ ಮಿಲಿಟರಿ ಆಫೀಸರು ಫುಲ್ ಕಡಕ್, ತರಲೆ ಮಾಡೋರ್ನ ಕಂಡ್ರೆ ಫುಲ್ ಕಿರಿಕು. ಮಡದಿನ ಮಗುವಾಗಿ ನೋಡ್ಕೊಳ್ಳುವಂತಹ ವಿಶಾಲ ಹೃದಯವಂತ, ಶಿಸ್ತಲ್ಲೇ ಬದುಕು ಕಟ್ಕೊಂಡಿರೋ ಈ ಜೀವ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಸೆಂಚುರಿ ಬಾರಿಸಬೇಕು ಅಂತಿರೋ ಆಶಾವಾದಿ. ಇವ್ರಿಗೆ ಸೈಕಲ್ಲು, ವಿಂಟೇಜ್ ಕಾರು ಅಂದ್ರೆ ತುಂಬಾ ಪ್ರೀತಿ, ಆದ್ರೆ ಮೊಬೈಲ್ ಫೋನು ಅಂದ್ರೆ ಸ್ವಲ್ಪ ಫಜೀತಿ. ಇವರೇ ನಮ್ಮ ಆಫೀಸರು ಫರ್ನಾಂಡಿಸ್. ವೆಲ್ಕಮ್ ಸರ್, ವಿ ಆರ್ ಪ್ರೌಡ್ ಟು ಹ್ಯಾವ್ ಯು ಹಿಯರ್ ಸರ್. ಥ್ಯಾಂಕ್ ಯು. ಗುರುಗಳೇ, ನನಗೆ ಇವ್ರ ವಿಟಿನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ದಯವಿಟ್ಟು ಬೇಗ ತೋರಿಸಿ. ಖಂಡಿತ. 60 ಅಲ್ಲ, 80 ಅಲ್ಲ, ಸೆಂಚುರಿ ಇಸ್ ಮೈ ಟಾರ್ಗೆಟ್. ಐ ಆಮ್ ಎ ಎಕ್ಸ್-ಸರ್ವಿಸ್ ಮ್ಯಾನ್, ರಿಟೈರ್ಡ್ ಫ್ರಮ್ ಇಂಡಿಯನ್ ಏರ್ ಫೋರ್ಸ್, served for 15 years. By virtue of service, I learned discipline, strictness and punctuality. ಹೆಲ್ತಿಯಾಗಿ, ಹ್ಯಾಪಿಯಾಗಿ 100 ವರ್ಷ ಬದುಕಲು ನಾನು ಆಶೆ ಪಡುತ್ತೇನೆ. ಅದಕ್ಕೋಸ್ಕರ ನಾನು ಪ್ರತಿ ದಿವಸ 25 ಕಿಲೋಮೀಟರ್ ಸೈಕಲ್ ಓಡಿಸ್ತೇನೆ. I am crazy for collecting old vehicles. 4 ಮೋಟರ್ ಸೈಕಲ್ಗಳಿವೆ, ಕ್ಲಾಸಿಕ್ ಜೀಪ್ ಇದೆ. ನಾನು ನನ್ನ ವೈಫನ್ನು ತುಂಬ ಪ್ರೀತಿಸ್ತೇನೆ. I am very happy that my husband is selected, but at the same time I am very sad that he won't be there for 3 months. I can't live without him for a minute. ನಾನು ತುಂಬ ಹ್ಯಾಪಿಯಾಗಿದ್ದೇನೆ. I feel she is a gift to me from Jesus. ನಮಗೆ ಮಕ್ಕಳಿಲ್ಲ ಹೇಳಿ ನಮಗೆ ಅಷ್ಟು ಫೀಲಿಂಗ್ ಇಲ್ಲ, ಯಾಕೆಂದರೆ ನಾವು ತುಂಬ ಪ್ರೀತಿಯಿಂದ ಬಾಳ್ತೇವೆ. I feel that if I had at least one kid, we would have enjoyed. ನಾನು ಜೀಸಸ್ಲಿ ಪ್ರೇ ಮಾಡೋದು ಒಂದೇ, ನನ್ನ ಹೆಂಡತಿಯನ್ನು ಸರಿಯಾಗಿ ಆರೋಗ್ಯದಿಂದ ನೋಡಿಕೊಳ್ಳಲು ನನಗೆ ಶಕ್ತಿ ಕೊಡು ಹೇಳಿ ದೇವರ ಬಿಡಿಸಿ. ನಾನು ಈ ಶೋ ಬರುವ ಕಾರಣ ಹೇಳಿದ್ರೆ, ಈಗಿನ ಕಾಲದಲ್ಲಿ ಯಂಗ್ಸ್ಟರ್ಸ್ಗಳು ಒಂದು ಕಾನ್ಫಿಡೆನ್ಸ್ ಇಲ್ಲ. ಪ್ರತಿಯೊಂದು ಸಣ್ಣ ಸಣ್ಣ ಪುಟ್ಟ ವಿಷಯಕ್ಕೆ ಅವರು ಸುಸೈಡ್ ಮಾಡ್ತಾರೆ, ಮನೆ ಬಿಟ್ಟು ಓಡ್ತಾರೆ. ಯಂಗ್ ಜನರೇಷನ್ಗೆ ಒಂಥರದ ಕಾನ್ಫಿಡೆನ್ಸ್ ಮತ್ತು ಪ್ರೋತ್ಸಾಹ ಕೊಡಲಿಕ್ಕೆ ನನ್ನ ಜೀವನ ಅವ್ರಿಗೊಂದು ರೋಲ್ ಮಾಡೆಲ್ ಆಗಿ ಬರ್ಬೋದು ಹೇಳಿ ಶೋಗೆ ಬರ್ತಾ ಇದೆ. ಸರ್, ಒಂದು ಹಗ್ ಸರ್. ಫರ್ನಾಂಡಿಸ್ ಸರ್, ನಿಮ್ ಜೊತೆ ಏನೇ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಶ್ರೀಮತಿಯವ್ರನ್ನ ಸ್ಟೇಜ್ ಮೇಲೆ ಕರೆಯಕ್ಕೆ ನಾನು ಇಷ್ಟಪಡ್ತೀನಿ. ಮಿಸಸ್ ಫರ್ನಾಂಡಿಸ್ ಆನ್ ಸ್ಟೇಜ್ ಪ್ಲೀಸ್. ಮದುವೆಗೆ ಎಷ್ಟು ವರ್ಷ ಆಯ್ತು ಸರ್ ನಿಮ್ದು? 25 ವರ್ಷ ಆಯ್ತು. ಅಂದ್ರೆ 1/4 ಸೆಂಚುರಿ ಆಗೋಗಿದೆ. ಮದುವೆ ಆಗಿದ್ದು ಯಾವ ವಯಸ್ಸಿಗೆ ಸರ್? 89ನಲ್ಲಿ. 89? ನಾನು ಹುಟ್ಟಕ್ಕೆ 1 ವರ್ಷ ಮುಂಚೆ. ಒಂದು ಅಬ್ಸರ್ವ್ ಮಾಡಿದ್ರೆ ಯೋಗಿ ಸರ್, ಅವರಿಬ್ರು ಆಲ್ಮೋಸ್ಟ್ ಕೈ ಹಿಡ್ಕೊಂಡೆ ನಿಂತಿದ್ರು. ಹೌದು. ವಂಡರ್ಫುಲ್. ವೆರಿ ವೆರಿ ಹ್ಯಾಪಿ ಫಾರ್ ಯು. One thing I want to tell about him. Yeah. Since we have no kids, he is very fond of children, and children are also in return fond of him. Okay. Every time, whenever he comes, they keep on calling Uncle George, Uncle George. ನಾನು ಇನ್ಮೇಲೆ ನಿಮ್ಮನ್ನ ಅಂಕಲ್ ಜಾರ್ಜ್ ಅಂತಾನೆ ಕರೆಯೋದು. ನಾನು ಅಷ್ಟೇ ಅಂಕಲ್. ನೀವು ಅಷ್ಟೇನಾ? ಓಕೆ.
ಅಂಕಲ್ ಜಾರ್ಜ್. 25 ವರ್ಷ ಆಯ್ತು ಸರ್ ನೀವು ಮದ್ವೆ ಆಗಿ. ನನಗೆ ಒಂದ್ ಆಸೆ ಸರ್, ಈ ಸ್ಟೇಜ್ ಮೇಲೆ ಎಲ್ಲಾರ ಮುಂದೆ ನೀವು ಅವ್ರಿಗೆ ಒಂದ್ ಸಲ ಪ್ರಪೋಸ್ ಮಾಡಿ ಸರ್. ಆಹಾ, ಮೆಚ್ಚಿದೆ ಮಗ, ಮೆಚ್ಚಿದೆ ಮಗ. I love you very much. Now I don't know how I'm going to spend the rest of 3 months. But still, I wish him all luck and I want him to win and come. Wow! I love you, darling. I love you too. ಸರ್, ಯೂಶುವಲಿ ನಾವು ಬರೋ ಕಂಟೆಸ್ಟೆಂಟ್ಸ್ಗಳನ್ನ ಅವ್ರ ಫ್ಯಾಮಿಲಿನೆಲ್ಲ ಮೀಟ್ ಮಾಡಿಸಿದ ಮೇಲೆ ಫ್ಯಾಮಿಲಿನ ಕಳಿಸ್ಬಿಡ್ತೀವಿ, ಬರೀ ಕಂಟೆಸ್ಟೆಂಟ್ ಮಾತ್ರ ಕರ್ಕೊಂಡು ಹೋಗಿ ಕೂರಿಸ್ತೀವಿ. ಆದ್ರೆ ಈಗ ಈ ಸಲ ನೀವಿಬ್ರು ಕೂಡ ಆ ಸೋಫಾ ಮೇಲೆ ಕೂತ್ಕೋಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯಾಕೆ ಅಂದ್ರೆ ಇನ್ ಸ್ವಲ್ಪ ಹೊತ್ತು ಮಾತ್ರ ನೀವಿಬ್ರು ಜೊತೆಯಾಗಿರ್ತೀರಾ. ಆಮೇಲೆ 2.5 ತಿಂಗಳು 3 ತಿಂಗಳು ಒಬ್ರನ್ನೊಬ್ರು ನೋಡಕ್ಕಾಗಲ್ಲ, ಸಿಗಕ್ಕಾಗಲ್ಲ, ಫೋನ್ ಮಾಡಕ್ಕಾಗಲ್ಲ ನೀವು ಎಲಿಮಿನೇಟ್ ಆಗದೆ ಇದ್ರೆ. ಎನಿವೇಸ್, ಅಲ್ಲಿ ತನಕ ನೀವಿಬ್ರು ಒಟ್ಟಿಗೆ ಆರಾಮಾಗಿ ಅಕ್ಕಪಕ್ಕದಲ್ಲಿ ಕೂತ್ಕೊಳ್ಳಿ. Thank you very much. ಪ್ಲೀಸ್ ಕಮ್. ಸೊ ಗುರುಗಳೇ, ನಿಮ್ಮ ಟೀಮ್ ನ ಕೊನೆಯ ಕಂಟೆಸ್ಟೆಂಟ್ ಬಂದಾಯ್ತು. ಈಗ ನನ್ನ ಟೀಮ್ ನ ಮತ್ತೆ ಈ ಶೋ ನ ಲಾಸ್ಟ್ ಕಂಟೆಸ್ಟೆಂಟ್ ಬರೋ ಟೈಮ್ ಆಯ್ತು. ಇವರು ಮಡಿಕೇರಿ ಸಿಪಾಯಿ, ಶೋಕಿ ಬಿಟ್ರು ಹಾಕಿ ಬಿಡಲ್ಲ ಅನ್ನೋ ಪ್ಲೇಯರ್. ತಲೆ ಇದ್ದವ್ರಿಗೆ ಅವಕಾಶ ಅಂತಾರೆ, ಆದ್ರೆ ತಲೆ ಕೂದಲಿಂದ ಅವಕಾಶ ಪಡೆದಿರೋ ಏಕೈಕ ಮಾಡೆಲ್ ಈತ. ಪಬ್ಬು ಪಾರ್ಟಿ ಇದೆಲ್ಲ ಕಾಮನ್. ಆ ಟೈಮ್ ಅಲ್ಲಿ ಇವನೇ ಶೋಮ್ಯಾನ್. ಲೆಟ್ಸ್ ವೆಲ್ಕಮ್ ಸಚಿನ್. ಚಿಕ್ಕವಳೆ ನೋಡು ಬಾರೆ, ಚಿಕ್ಕವಳೆ ನೋಡು ಬಾರೆ, ಕೆಳಮೈದ ನೋಡು ಬಾರೆ, ಕಂದನ ನಲಿದು ನೋಡು ಬಾರೆ, ಕುಣಿದು ನೋಡು ಏಳು ಮದ ಮ್ಯಾಲೆ ಮಾದೇವ, ನಾಲ್ಕು ಮದ ಮ್ಯಾಲೆ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು, ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಗ್ಗಲ್ಲ. ಹಂಗೆ ಕುಣೀರು, ಹಿಂಗೆ ಕುಣೀರು, ಮಾದಯ್ಯನಿಗೆ ಪಕ್ಕಿ ಕುಣೀರು, ಎದ್ದು ಕುಣೀರು, ಬಿದ್ದು ಕುಣೀರು, ನಮ್ಮದು ಮಾದಯ್ಯನಿಗೆ ಪಕ್ಕಿ ಕುಣೀರು. ಹಂಗೆ ನನ್ನ ಜೊತೆಲಿ ಬಂದು ನಿಂತ್ಕೊಂಡ್ಬಿಟ್ರೆ ವಿಟಿ ಪ್ಲೇ ಮಾಡ್ಬೋದು. ಮೊದಲ ಕೆಲಸ ಮಾಡಮ್ಮ. ವಿಟಿ ಪ್ಲೀಸ್. ಕೋವಿ ಹಿಡ್ಕೊಂಡು ಯುದ್ಧ ಮಾಡೋನು, ಹಾಕಿ ಸ್ಟಿಕ್ ಇಟ್ಕೊಂಡು ಗೋಲ್ ಹೊಡಿಯೋನೆ ನಿಜವಾದ ಕೊಡುವ. ನಾನು ಸಚಿನ್ ಕಡೆ ಮಾಡ ಕೊಡಗಿನ ಹುಡುಗ. ನಾನೊಬ್ಬ ಹಾಕಿ ಪ್ಲೇಯರ್. ಹಾಕಿ ಅನ್ನೋದು ನಮ್ಮ ಬ್ಲಡ್ಡಲ್ಲೇ ಇದೆ. ಅದೊಂಥರ ನಮ್ಮ ಬರ್ತ್ ಗೇಮ್ ಇದ್ದಂಗೆ. ನಂಗೆ ಕೂದಲು ಅಂದರೆ ನಂಗೆ ತುಂಬಾ ಇಷ್ಟ. ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡೋ ಅಂದರೆ ನಂಗೆ ತುಂಬಾ ಇಷ್ಟ. ನನ್ನ ಯೂನಿಕ್ ಹೇರ್ ಸ್ಟೈಲಿಂದ ಫ್ಯಾಷನ್ ಇಂಡಸ್ಟ್ರಿ ತುಂಬಾ ಆಫರ್ ಸಿಗ್ತಾ ಇದೆ. ಐ ಆಮ್ ಅ ಮಾಡೆಲ್. ಮೇಯ್ನಾಗಿ ಅಟ್ರಾಕ್ಟ್ ಮಾಡಿದ ಫ್ಯಾಕ್ಟರ್ ಏನು ಅಂದರೆ ಈ ಶೋ ಕಾನ್ಸೆಪ್ಟ್. ಈ ವಯಸ್ಸಾದವರು ತುಂಬಾ ಎಕ್ಸ್ಪೀರಿಯನ್ಸ್ ಇರ್ಬೋದು, ಆದರೆ ದೇ ಆರ್ ಔಟ್ಡೇಟೆಡ್ ಆ್ಯಂಡ್ ಫಿಸಿಕಲಿ ವೀಕ್.
ನನ್ನಂತ ಯೂತ್ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ಅದು ಅಸಾಧ್ಯ. ಸೊ ಐ ಆಮ್ ಗೋನಾ ವಿನ್ ದೆಮ್ ಆ್ಯಂಡ್ ದಿ ಶೋ. ಗುರುಗಳೇ ನೋಡಿದ್ರಾ ನಿಮ್ಮ ಹೇರ್ ಸ್ಟೈಲ್ಗೆ ಕಾಂಪಿಟೇಷನ್ ಕೊಡುವಂತ ಹೇರ್ ಸ್ಟೈಲ್ ಇದೆ. ಸಚಿನ್, ನಂದೊಂದು ಪ್ರಶ್ನೆ ಇದೆಯಪ್ಪ. ಹೇಳಿ ಸರ್. ಈಗ ಈ ಶೋ ಅಲ್ಲಿ ಬೇಕಾದಷ್ಟು ಟಾಸ್ಕ್ ಬರುತ್ತೆ. ಯಾವುದೋ ಒಂದು ಟಾಸ್ಕ್ ಅಲ್ಲಿ ಗೆಲ್ಬೇಕು ಅಂದ್ರೆ ನಿನ್ನ ತಲೆ ಕೂದಲನ್ನ ಶೇವ್ ಮಾಡಬೇಕು ಅಂತ ಬಂದ್ರೆ ಏನ್ ಮಾಡ್ತಿ? ಅದು ವಿನ್ನಿಂಗ್ ಸಿಚುವೇಶನ್ ಆದ್ರೆ ತೆಗಿತೀನಿ, ಇಲ್ಲಾಂದ್ರೆ ಇಲ್ಲ. ಅಷ್ಟೇನೆ. ಸೂಪರ್, ಗುಡ್ ಸ್ಪಿರಿಟ್. ಓಕೆ, ಟೇಕ್ ಇಟ್. ಗುರುಗಳೇ, ನಿಮಗೆ ನಂದೊಂದು ಪ್ರಶ್ನೆ ಕೇಳಪ್ಪ. ಈ ಶೋ ಮಾಡ್ತಾ ಇದ್ರಲ್ಲ ನೀವು? ಹೌದು. ಫಸ್ಟ್ ಚೆಕ್ ಕೊಡ್ಬೇಕಾದ್ರೆ ನಿಮ್ ಕೂದಲು ತೆಗಿಬೇಕು ಅಂತಂದ್ರೆ ನೀವು ತೆಗಿಸ್ಕೊಂತೀರಾ? ಇದನ್ನ ಯೂತ್ಫುಲ್ ಆಗಿ ಉತ್ತರ ಕೊಡಕ್ಕೆ ಇಷ್ಟಪಡ್ತೀನಿ. ಇವ್ರ ತರನೇ ಕಟಿಂಗ್ ಮಾಡಿಸ್ಬಿಟ್ಟು TDS ಕಟ್ ಮಾಡ್ಬಿಟ್ಟು ಕೊಡ್ರಪ್ಪ ಅಂತೀನಿ. ಎಲ್ವೇ ಸಚಿನ್, ಹೇಳಿ ಸರ್. ನಮ್ಮ ಸೂಪರ್ ಸೀನಿಯರ್ಗಳ ಬಗ್ಗೆ ಏನ್ ಹೇಳ್ತೀಯಪ್ಪ? ತುಂಬಾನೇ ಎನರ್ಜೆಟಿಕ್ ಆಗಿ ಕಾಣ್ತಾರೆ. ಬಟ್ ನಮ್ಮ ಕಂಪೇರ್ ಮಾಡಿದ್ರೆ ಯೂತ್ ಅವ್ರ ಕಂಪೇರ್ ಮಾಡಿದ್ರೆ ನಾವು ಅವ್ರಿಗಿಂತ ತುಂಬಾ ಚೆನ್ನಾಗಿ ಆಡ್ಬೋದು, ಚೆನ್ನಾಗಿ ಟಾಸ್ಕ್ಗಳು ಮಾಡ್ಬೋದು ಅನ್ಸುತ್ತೆ. ಸೊ ವಿ ಆರ್ ಮಚ್ ಕಾನ್ಫಿಡೆನ್ಸ್ ಅಬೌಟ್ ಅಸ್. ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ, ನಾವು ಗೆದ್ದು ತೋರಿಸ್ತೀವಿ. ನೀವು ಯಂಗರ್ ಜನರೇಷನ್ ಮುಂದಕ್ಕೆ ಬರೋದು ನಮ್ಮ ಆಸೆ ಇದೆ. ಯಾಕೆಂದ್ರೆ ನೀವೇ ಮುಂದಿನ ಪೀಳಿಗೆ. ಆದ್ರೆ ಮಾಡಿ ತೋರಿಸಿ. ಸಚಿನ್, ನಿಮ್ ಟೀಮು ಅಲ್ಲಿ ರೆಡಿ ಇದೆ. ಬಾ, ನಿನ್ನ ಡ್ರಾಪ್ ಮಾಡಿ ಬರ್ತೀನಿ. ಬಾ. ಈ ಕಾರ್ಯಕ್ರಮದ 20 ಸ್ಪರ್ಧಿಗಳು ಬಂದಿದ್ದಾಗಿದೆ. ನನ್ನ ಸೂಪರ್ ಸೀನಿಯರ್ಗಳು ಫುಲ್ ರೆಡಿ ಆಗಿದ್ದಾರೆ. ನನ್ನ ಜಾಲಿ ಜೂನಿಯರ್ಸ್ಗಳು ಯಾವಾಗಿಂದಲೂ ರೆಡಿ ಆಗಿದ್ದಾರೆ. ನಿಜವಾದ ವಾರ್ ಈಗ ಶುರು. ಲೈಫ್ ಸೂಪರ್ ಗುರು. ಸೊ ಸೂಪರ್ ಸೀನಿಯರ್ಸ್ ಅಂಡ್ ಜಾಲಿ ಜೂನಿಯರ್ಸ್, ಪ್ರತಿ ವಾರ ಒಂದೊಂದು ಎಲಿಮಿನೇಷನ್ ಆಗುತ್ತೆ. ಅಂಡ್ ಈ ಶೋನಲ್ಲಿ ನೀವುಗಳು ತಂಡಗಳಾಗಿ ಹೋರಾಡ್ತೀರಾ. 13 ವಾರಗಳ ಕಾಲ ನೀವೆಲ್ಲರೂ ಒಂದೇ ಮನೆಯಲ್ಲಿರ್ತೀರ, ಆದರೆ ಲಾಕ್ ಆಗಿರಲ್ಲ. ಈ ಶೋನಲ್ಲಿ ಬೇರೆ ಬೇರೆ ಟಾಸ್ಕ್ಗಳು ಪ್ರತಿದಿನ ನಡೀತಾನೆ ಇರುತ್ತೆ. ಎಕ್ಸಾಕ್ಟ್ಲಿ. ಈ 2 ಜನರೇಷನ್ಗಳ ಮಧ್ಯ ನಡೆಯುವಂತಹ ಬೇರೆ ಬೇರೆ ಸ್ಪರ್ಧೆಗಳು, ಬೇರೆ ಬೇರೆ ಗೆಲುವುಗಳು ಮತ್ತು ಸೋಲುಗಳು ನಿಮ್ಮ ಎಲಿಮಿನೇಷನ್ ಅನ್ನ ಡಿಸೈಡ್ ಮಾಡುತ್ತೆ. ಸೊ ಈ ಜನರೇಷನ್ಗಳ ವಾರಲ್ಲಿ ಗೆದ್ದವ್ರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ಸಿಗ್ತಾ ಇದೆ ಜಿ ಟಿವಿ ಕಡೆಯಿಂದ. ಆದರೆ ಈ ಜರ್ನಿ ನಿಮಗೆ ಅಷ್ಟು ಸುಲಭ ಅಲ್ವೇ ಅಲ್ಲ. ಸುಲಭವಾಗಿರೋಕೆ ನಾವುಗಳು ಖಂಡಿತವಾಗ್ಲೂ ಬಿಡಲ್ಲ. ಈ ಜರ್ನಿಯಲ್ಲಿ ಜಾಲಿ ಜೂನಿಯರ್ಗಳು ನಿಮ್ಮ ಲೈಫ್ನ ಫಾರ್ವರ್ಡ್ ಮಾಡ್ತೀರಾ, ಹಾಗೆ ನಮ್ಮ ಸೂಪರ್ ಸೀನಿಯರ್ಗಳು ನಿಮ್ಮ ಲೈಫನ್ನ ರಿವೈಂಡ್ ಮಾಡ್ತೀರಾ. ಸೊ ಒಟ್ನಲ್ಲಿ 2 ಜನರೇಷನ್ ನಿಮ್ಮ ಪರ್ಫೆಕ್ಟ್ ಲೈಫನ್ನ ನೋಡ್ತೀರಾ. ಸೊ ಎಲ್ಲ ಸೂಪರ್ ಸೀನಿಯರ್ಗಳು ಅಂಡ್ ಜಾಲಿ ಜೂನಿಯರ್ಗಳು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ಅಜ್ಜಿ ಸೀರೆಗೆ ಆಪೋಸಿಟ್ ಚೂಡಿದಾರು, ತುಂಬಾ ರೊಚ್ಚಿಗೆ ತೋರಪ್ಪ ಅಜ್ಜಂದಿರು. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಸೊ ಫ್ರೆಂಡ್ಸ್, ಯುದ್ಧ ಶುರು ಆಗೋಕ್ಕಿಂತ ಮುಂಚೆ ಎದುರಾಳಿ ಯಾರೇ ಆಗಿರ್ಲಿ ಒಂದು ಸಲ ಕೈ ಮಿಲಾಯಿಸ್ಬೇಕು. ಬನ್ನಿ, ನಾವೆಲ್ಲರೂ ನಮ್ಮ ಕೈ ಮಿಲಾಯಿಸೋಣ. ಲೆಟ್ಸ್ ಶೇಕ್ ಹ್ಯಾಂಡ್ಸ್. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಸೊ ಕಂಟೆಸ್ಟೆಂಟ್ಸ್, ನೀವುಗಳು ಉಳ್ಕೊಳ್ಳೋದಕ್ಕೆ ಅಂತ ನಿಮಗೊಂದು ಗೂಡು ರೆಡಿ ಆಗಿದೆ. ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಒಂದು ರಥ ಕೂಡ ರೆಡಿ ಆಗಿದೆ. ಸೊ ಈಗ ನೀವುಗಳೆಲ್ಲ ಇಲ್ಲಿಂದ ಹೊರಡ್ತೀರಾ. ನಾವು ನಿಮ್ಮನ್ನ ಮತ್ತೆ ಶೀಘ್ರದಲ್ಲೇ ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಕಾರ್ಯಕ್ರಮ ಹೇಗಿರುತ್ತೆ, ಅದ್ರಲ್ಲಿ ನೀವೆಲ್ಲ ಏನೇನ್ ಮಾಡ್ತೀರಾ ಎಲ್ಲ ಡೀಟೇಲ್ ಆಗಿ ನಾವು ಇಬ್ರು ನಿಮಗೆ ಹೇಳ್ತೀವಿ. ನಿಮ್ಮ ಫ್ಯಾಮಿಲಿಗಳಲ್ಲಿ ಕಾಯ್ತಾ ಇದ್ದಾರೆ. ಕೊನೆಯದಾಗಿ ನಿಮ್ಮೆಲ್ರಿಗೂ ಗುಡ್ ಬೈ ಹೇಳಕ್ಕೆ ಒಂದು ಹಕ್ ಕೊಡಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಇಷ್ಟು ಕಾಲ ಒಟ್ಟಿಗಿದ್ದ ಹೃದಯಗಳು ಈಗ ದೂರ ಆಗೋ ಸಮಯ.
ನಮ್ಮನ್ನ ಚೆನ್ನಾಗಿ ನೋಡ್ಕೊತಿದ್ದೀನಿ. ಎಲ್ರು ಅವ್ರವ್ರ ಮನೆಯವ್ರ ಜೊತೆ ಫ್ರೆಂಡ್ಸ್ ಜೊತೆ ಕಳೆದು ಹೋಗಿದ್ರೆ ಚಕ್ರವರ್ತಿ ಅವರು ಅವರಲ್ಲಿ ಅವರೇ ಕಳೆದು ಹೋಗಿದ್ದಾರೆ. ಯಾಕೆಂದ್ರೆ ಕಳೆದು ಹೋಗೋದಕ್ಕೆ ಅವ್ರಿಗೆ ಯಾರೂ ಇಲ್ಲ. ಇವ್ನ ಬಿಟ್ಟು ನಾನು ಒಂದ್ ದಿವಸನೂ ಇರ್ಲಿಲ್ಲ. ಐ ಡೋಂಟ್ ನೋ ಹೌ am I going to stay without him. ನೋಡ್ಬೇಕು ಹೇಗಾಗುತ್ತೆ ಆಗುತ್ತೆ ಅಂತ. ಅದು ಹೇಳಕ್ಕಾಗಲ್ಲ ಅದು. ನೋಡೋಣ. ಅವ್ರು ಖಂಡಿತ ಗೆದ್ತಾರೆ. ಭಾವನೆಗಳ ವೈಚಿತ್ರವೇ ವಿಚಿತ್ರ. ತನ್ನ ಆಳದ ಸುಳಿಯಲ್ಲಿ ಸೆಳೆದೇ ಬಿಡುತ್ತೆ. ಇಷ್ಟಾದ್ರೂ ಬದುಕಿನ ಪ್ರಯಾಣ ಮುಂದುವರಿಸಲೇಬೇಕು. ಕಾರಣ ಇಷ್ಟೇ, ಬದುಕು ಸದಾ ವಿಸ್ಮಯ. ನಿಜವಾಗ್ಲೂ ಲೈಫ್ ಸೂಪರ್ ಗುರು. ಬಸ್ಸಲ್ಲಿ ಈಗ ಹರಟೆ, ಆದ್ರೆ ಯಾರ ಬಾಯಿಗೂ ಇಲ್ಲ ಬೀರಟೆ. ಬಾಂಬೆಗೆ ಹೋಗ್ತಾ ಇದೀವಿ. ಯುದ್ಧ ಭೂಮಿಗೆ ಹೋಗ್ತಾ ಇದ್ದೀವಿ. 3 ತಿಂಗಳು ದೊಡ್ಡ ಯುದ್ಧ ಮಾಡ್ತಿದ್ದೀವಿ. ಸೂಪರ್ ಎಕ್ಸೈಟೆಡ್ ಆಗಿದ್ದೀವಿ. ನಮ್ಮ ಬಂಧುಗಳ ಜೊತೆಗೆ ನಾವು ಯುದ್ಧ ಮಾಡ್ತೀವಿ, ನಮ್ಮ ಬಂಧುಗಳು ನಮ್ಮ ಜೊತೆಗೆ ಯುದ್ಧ ಮಾಡ್ತಾರೆ. ನಾವು ಯಾರಿಗೂ ಕಮ್ಮಿ ಇಲ್ಲ. ನಾವು ಸೂಪರ್ ಸೀನಿಯರ್ಸ್, ಜಾಲಿ ಜೂನಿಯರ್ಸ್ ಸೋಲ್ಜರ್ಸ್ ಹೋಲ್ಸ್ತೀವಿ. ಅದ್ಯಾವ ಟೈಮಲ್ಲಿ ಅದ್ಯಾರ ಸಾಂಬ್ರಾಣಿ ಹಾಕಿದ್ರೋ ಗೊತ್ತಿಲ್ಲ, ಹತ್ಕೊಳ್ತು ನೋಡಿ ಹೋಮದ ಕುಂಡ. ಮುಂದಿರೋದು ಕಾಳಿಕಾ ಚಂಡಿ ಹೋಮ. ವಯಸ್ಸಾದವ್ರು ಚೆನ್ನಾಗಿದ್ದಾರೆ, ಆದ್ರೆ ನಮ್ಮ ಯಂಗ್ ಜನರೇಷನ್ ಜೊತೆ ಫೈಟ್ ಮಾಡಕ್ ಖಂಡಿತವಾಗ್ಲೂ ಆಗಲ್ಲ. ನಿಮ್ಮಲ್ಲಿಲ್ಲ, ನಮ್ಮಂತ ಅನುಭವ ನಿಮ್ಮಲ್ಲಿಲ್ಲ, ಏನೇನೂ ಇಲ್ಲ. ನಮ್ಮಲ್ಲಿ ಶಕ್ತಿ ಇದೆ, ಅವರಲ್ಲಿ ಯುಕ್ತಿ ಇದೆ. ಆ ಯುಕ್ತಿಗೆ ಮುಕ್ತಿ ಕೊಡ್ತೀವಿ. ಅವರೆಲ್ಲ ಮುಖ್ಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರಕ್ಕಿಂತ ಏನ್ ಕಮ್ಮಿ ನಾವು ಮಾಡ್ತೀವಿ, ಗೆಲ್ತೀವಿ. ಹಳೆ ಬ್ಲಡ್ ಅಷ್ಟೊಂದು ಕೊತ ಅನ್ನುತ್ತೆ ಅನ್ನೋದಾದ್ರೆ ಯಂಗ್ಸ್ಟರ್ಸ್ ಯಾವಾಗ್ಲೂ ಬಾಯ್ಲಿಂಗ್ ಬ್ಲಡ್. ಇನ್ ಯಾವ ರೇಂಜ್ ಕುದಿಬೇಕು ನಮ್ಮ ಬ್ಲಡ್. ನಾಟಿ ಕೋಳಿ ಸಾಂಬಾರ್ ತಿಂದು ಸ್ಟ್ರಾಂಗ್ ಆಗಿದಾರಂತೆ. ನಾವೆಲ್ಲ ಸ್ಪೆಷಲ್ ಆಗಿ ಬಿರಿಯಾನಿ ತಿಂದು ಸ್ಟ್ರಾಂಗ್ ಆಗಿದ್ದೀವಿ. ಪಿಜ್ಜಾ ತಿಂದು ಹಗಲು ಕನ್ಸು ಕಾಣ್ತಾ ಇದಾರೆ. ಏನ್ ನಡೆಯಾಗಿಲ್ಲ. ಫ್ರೆಂಡ್ಸ್ ಆಗ್ತಾರೋ ಇಲ್ಲ ದುಶ್ಮನ್ ಆಗ್ತಾರೋ, ಇನ್ನು ಮುಂದೆ ಸೂಪರ್ ಸೀನಿಯರ್ಗಳಿಗೆ ಜಾಲಿ ಜೂನಿಯರ್ಗಳೇ ಸಾತು, ಜಾಲಿ ಜೂನಿಯರ್ಗಳಿಗೆ ಸೂಪರ್ ಸೀನಿಯರ್ಗಳೇ ಬಾತು. ಲೈಫ್ ಸೂಪರ್ ಗುರು. ಸೂಪರ್ ಗುರು. ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ, ಇಲ್ಲಿ ಸೀನಿಯರ್ಗಳ ಲೈಫ್ ರಿವೈಂಡ್ ಆಗುತ್ತೆ, ಜೂನಿಯರ್ಸ್ ಗಳ ಲೈಫ್ ಫಾರ್ವರ್ಡ್ ಆಗುತ್ತೆ. ಆ ರಿವೈಂಡ್ ಮತ್ತೆ ಫಾರ್ವರ್ಡ್ ಆಗೋ ಒಂದು ಪ್ಲೇ ಸ್ಟೇಷನ್ ಇದು. ಮುಂದಿನ 13 ವಾರಗಳ ಕಾಲ ಈ ಮನೆ ನೀವೆಲ್ಲರೂ ಉಳ್ಕೊಳ್ಳುವಂತ ಒಂದು ಜಾಗ, ದ ಹೌಸ್ ಆಫ್ ಲೈಫ್. ಈ ಒಂದು ಮನೆ ಒಳಗಡೆ 20 ಮನಸ್ಸುಗಳು 2 ತಂಡಗಳಾಗಿ ಬದುಕನ್ನ ಬದುಕ್ತಾವೆ. ಐ ಆಮ್ ಸಾರಿ, ಹೋರಾಟ. ನಿಮ್ಮ ಹೋರಾಟ ಲೈಫ್ಗೋಸ್ಕರ, ನಿಮ್ಮ ಲೈಫ್ ಸೂಪರ್ ಆಗಿದೆ ಅನ್ನೋದನ್ನ ಪ್ರೂವ್ ಮಾಡೋಕ್ಕೋಸ್ಕರ. ಇಲ್ಲಿ ಒಟ್ಟಿಗೆ ಇದ್ರು, ಒಂದೇ ಮನೆ ಒಳಗಡೆ ಬದುಕಿದ್ರು, ನಿಮ್ಮ ನಡುವಿನ ಡಿಸ್ಟೆನ್ಸ್, ಆ ಒಂದು ಜನರೇಷನ್ ಗ್ಯಾಪ್ ಗೆ
ಇರುತ್ತೆ. Obviously. ಇಲ್ಲಿನ ಬೌಂಡ್ರಿ ಲಾಕ್ ಆಗಲ್ಲ. ಈ ಕಾಂಪೌಂಡ್ ಗೆ ಗೇಟೇ ಇಲ್ಲ. ಈ ಬಾಗಿಲ್ಗೆ ಬೀಗ ಅಂತೂ ಬೀಳಕ್ ಚಾನ್ಸೇ ಇಲ್ಲ. ನೆನಪಿರ್ಲಿ, ನಿಮ್ಮ ಊಹೆಗೂ ನಿಲುಕದಂತ ಟ್ವಿಸ್ಟ್ಗಳಿರ್ತವೆ, ಟರ್ನ್ಗಳು ಬರ್ತಾವೆ. ಲೈಫ್ ಹೆಂಗ್ ವೇರಿ ಆಗುತ್ತೆ ನಮಗೂ ಗೊತ್ತಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವೆಲ್ಲರೂ ಈ ಮನೆಯೊಳಗೆ ಫಾಲೋ ಮಾಡಲೇಬೇಕಾದಂತ ಕೆಲವು ರೂಲ್ಸ್ಗಳಿವೆ. ಸೊ ಇದು ರೂಲ್ಸ್ ಬುಕ್. ಈ ಮನೆಯಲ್ಲಿರೋ ಎಲ್ಲಾ ಸದಸ್ಯರಿಗೂ ಅಪ್ಲೈ ಆಗುವಂತಹ ಸ್ಟ್ಯಾಂಡರ್ಡ್ ರೂಲ್. ಸೊ ಈ ಮನೆಯಲ್ಲಿ ಬದುಕಬೇಕಾದ್ರೆ ಈ ಎಲ್ಲಾ ರೂಲ್ಸ್ ಗಳನ್ನ ನೀವುಗಳು ಫಾಲೋ ಮಾಡ್ಲೇಬೇಕು. ಅಕಸ್ಮಾತ್ ಯಾವುದನ್ನೇ ಬ್ರೇಕ್ ಮಾಡಿದ್ರು ತುಂಬಾ ಕೆಟ್ಟ ಪರಿಸ್ಥಿತಿನ ನೀವು ಫೇಸ್ ಮಾಡ್ಬೇಕಾಗುತ್ತೆ. ಸೊ ನಮ್ ಟೀಮಿಂದ ಯಾರಾದ್ರೂ ಒಬ್ರು ಬರ್ತೀರಾ? ನಮ್ಮ ಟೀಮಿಂದ ಒಬ್ರು ಯಾರಾದ್ರೂ ಬರ್ಬೋದಾ? ಅಂಡ್ ಒಂದ್ ನಿಮಿಷ. Okay. What is that now? ಆ ಗಂಟೆ ಸದ್ದಾದ್ರೆ ನಿಮಗೆ ಏನೋ ಒಂದು ಕಾರ್ಯ ಅಂತ ಅರ್ಥ. ಕೆಟ್ಟದ್ದು ಆಗಿರ್ಬೋದು, ಆಗಿರ್ಬೋದು. ಸೊ ಪ್ರೇ ಫಾರ್ ದ ಬೆಸ್ಟ್. ಒಂದ್ ನಿಮಿಷ. ಈ ಪ್ಲಾಸ್ಟಿಕ್ ಕವರ್ ಒಳಗೆ ಎಲ್ಲಾದ್ರ ಮೇಲೂ ಒಬ್ಬೊಬ್ರ ಹೆಸರಿದೆ. ಸೊ ನಿಮ್ಮ ಹತ್ರ ಇರೋಂತ ಫೋನ್ಸ್, ವ್ಯಾಲೆಟ್ಸ್ ಇರ್ಬೋದು, ಐಪಾಡ್ಸ್, ವಾಚ್, ಕ್ಯಾಶ್, ಎನಿ ಎಡಿಬಲ್ಸ್, ಏನೇ ಇದ್ರು ಎಲ್ಲ ಅದನ್ನು ದಯವಿಟ್ಟು ಇದ್ರೊಳಗ ಯಾವುದೇ ಕಾರಣಕ್ಕೂ ಯಾವುದೇ ವಸ್ತುಗಳು ನಿಮ್ಮ ಹತ್ರ ಇಟ್ಕೊಳ್ಳೋಂಗೆ ಇಲ್ಲ. ಅಕಸ್ಮಾತ್ ಏನಾದ್ರೂ ನಮ್ಗೆ ನಿಮ್ಮ ಹತ್ರ ಉಳ್ಕೊಂಡಿರೋಂತ ಒಂದು ವಸ್ತು ಸಿಕ್ಕಿದ್ರೆ ಡೈರೆಕ್ಟ್ ಎಲಿಮಿನೇಷನ್. Got it? Yes, sir. ಎಲ್ಲಾ ವಸ್ತುಗಳನ್ನ ಸೇಫ್ ಆಗಿ ನಮ್ಮ ಟೀಮಲ್ಲಿ ಇರುತ್ತೆ. ಇದು ನಿಮ್ಮ ಮನೆ, ಬದುಕನ್ನು ನೋಡೋ ಶಾಲೆ. ಒಳಗೆ ಹೋಗಿ ಬದುಕಕ್ಕೆ ಶುರು ಮಾಡಿ. ಯಾಕೆಂದ್ರೆ ಲೈಫು ಸೂಪರ್ ಆಗಿದೆ. ನೆನಪಿರ್ಲಿ, ಇಟ್ಸ್ ಅ ಕಾಂಪಿಟೇಷನ್. ಇಲ್ಲಿ ಗೆಲುವು ಸಿಕ್ಕೋದು ಕೇವಲ ಒಬ್ಬರಿಗೆ ಮಾತ್ರ. ಸೊ ಲೆಟ್ ದ ಗೇಮ್ ಬಿಗಿನ್ ನೌ. ಸೊ ಸೂಪರ್ ಸೀನಿಯರ್ಗಳು, ಜಾಲಿ ಜೂನಿಯರ್ಗಳಿಗೂ ವಾರ್ ಈಗ ಶುರು ಆಗ್ತಾ ಇದೆ. ಯಾಕೆಂದ್ರೆ ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು. ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಗಾಂಧಿನಗರಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಸೂಪರ್ ಸೀನಿಯರ್ಗಳು, ಜಾಲಿ ಜೂನಿಯರ್ಗಳು ವಾಲ್ ಪೋಸ್ಟರ್ನು ಹಿಂಗ್ ನೋಡ್ತಾ ನಿಲ್ಲಲ್ವೇನೋ ಹಾಗ ನೋಡ್ತಾ ನಿಂತಿದ್ದಾರೆ ನೋಡಿ ಮನೆ ನೋಡ್ಕೊಂಡು. ಇದಕ್ಕೆ ಹೇಳೋದು ಲೈಫ್ ಎಲ್ಲೆಲ್ಲೋ ಸೂಪರ್ ಗುರು. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್. ಇದು ಸೂಪರ್ ಸೀನಿಯರ್ಗಳ ಗೊರಕೆ ಹೊಡೆಯೋ ಜಾಗ. ಇದು ಜಾಲಿ ಜೂನಿಯರ್ಗಳ ತುರ್ಕೆ ಕೇರ್ಕೊಳ್ಳೋ ಜಾಗ. ಐ ಮೀನ್ ನಿದ್ದೆ ಮಾಡೋ ಜಾಗ. ಮನೆಯಲ್ಲಿ ಪಾಲಿಸಬೇಕಾದ ಕನಿಷ್ಠ ನಿಯಮಗಳು. ಸ್ಪರ್ಧಿಗಳು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಏಳಲೇಬೇಕು. ಪ್ರತಿದಿನ 6ರಿಂದ 9 ಸಮಯದಲ್ಲಿ ಸ್ನಾನ, ತಿಂಡಿ ಇತ್ಯಾದಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಳ್ಳಬೇಕು. ಪ್ರತಿದಿನ 9 ಗಂಟೆಗೆ ಸರಿಯಾಗಿ ಸಭಾಂಗಣದಲ್ಲಿ ಹಾಜರಿರಬೇಕು. ಪ್ರತಿದಿನದ ತಿಂಡಿ ಊಟವನ್ನು ನಿಗದಿಪಡಿಸಿದ ಸಮಯದಲ್ಲೇ ತಯಾರಿಸಿಕೊಳ್ಳಬೇಕು. ಸ್ಪರ್ಧಿಗಳು ಧೂಮಪಾನ ಮತ್ತು ಮದ್ಯಪಾನ ಮಾಡುವುದು ನಿಷಿದ್ಧವಾಗಿದೆ.
ಸ್ಪರ್ಧಿಗಳು ತಮ್ಮ ಪ್ರತಿಸ್ಪರ್ಧಿಗಳೊಂದಿಗೆ ದೈಹಿಕ ಹಲ್ಲೆಯಲ್ಲಿ ತೊಡಗುವುದು ನಿಷೇಧಿಸಲಾಗಿದೆ. ದಿನದ ಸಮಯದಲ್ಲಿ ಸ್ಪರ್ಧಿಗಳು ನಿದ್ದೆ ಮಾಡುವುದು ನಿಷೇಧಿಸಲಾಗಿದೆ. ಸ್ಪರ್ಧಿಗಳು ಮೇಲೆ ಸೂಚಿಸಿರುವಂತಹ ಯಾವುದೇ ನಿಯಮಗಳ ಉಲ್ಲಂಘನೆ ಮಾಡಿದಲ್ಲಿ ಶಿಕ್ಷೆಗೆ ಅರ್ಹರಾಗಿರುತ್ತೀರಾ ಮತ್ತು ಎಲಿಮಿನೇಷನ್ಗೆ ಗುರಿಯಾಗಿರುತ್ತೀರಾ. ಮಕ್ಕಳಿಗೆ ಪಾಠ ಮಾಡೋ ಮೇಷ್ಟ್ರ ತರ ನಮ್ ಜೂನಿಯರ್ ಅರ್ಜುನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಓದಿದ್ದು ಹೇಳಿದ್ದು ಆದ್ರೆ ಯಾರು ಕೇಳಿಸ್ಕೊಂಡ್ರೋ ಬಿಟ್ರೋ ಅನ್ನೋದು ಅಲ್ಲಿರೋ ಸ್ಟೂಡೆಂಟ್ಸ್ಗೆ ಗೊತ್ತು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಪರದಾಡ್ತಿರೋ ಸೂಪರ್ ಸೀನಿಯರ್ಗಳಲ್ಲಿ ನಮ್ಮ ದೇವಮ್ಮ ಒಂಥರ ಬರಡು ಭೂಮಿ ಹಾಗೆ. ರೂಲ್ಸ್ ಬಗ್ಗೆ ಎಷ್ಟೇ ಆಳವಾಗಿ ಬೋರ್ ಹಾಕಿದ್ರು ತಲೆಗೆ ಹೋಗ್ತಾನೆ ಇಲ್ಲ. ಇನ್ ನೀರಿಯಲ್ಲಿ ಸಿಗುತ್ತೆ ಹೋಗತ್ತ. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅರ್ಥವಾಯ್ತೋ ಬಿಡ್ತೋ ಇಲ್ಲ ಒಪ್ಕೊಂಡ್ರೋ ಬಿಟ್ರೋ ಗೊತ್ತಿಲ್ಲ. ಆದ್ರೆ ಅದ್ರ ಭಾರನೆಲ್ಲ ಪಾಪ ಗಣಪತಿ ಮೇಲೆ ಹಾಕಿದ್ರು. ಪೂಜೆನ ಪೂಜಾ ಮಾಡಿದ್ರೆ ಚಂದಾನೋ ಇಲ್ಲ ಪೂಜಾರಿ ಮಾಡಿದ್ರೆ ಚಂದಾನೋ? ಪೂಜೆನ ಯಾರು ಮಾಡಿದ್ರೇನೋ ಅಥವಾ ಯಾರು ಮಾಡಿಸ್ಕೊಂಡ್ರೇನು? ಮಾಡಿದ ಪೂಜೆ ದೇವ್ರಿಗೆ ತಲುಪಬೇಕು ಅಷ್ಟೇ. ಸೊ ಈಗ ಲೈವ್ ಸೂಪರ್ ಗುರು ಮನೆಯಲ್ಲಿ ವಿಶೇಷ ಕಾರ್ಯಕ್ರಮ ಗಣಪತಿ ಪೂಜೆ. ಭಕ್ತಿ ಗೀತೆ ಇಂದ್ರಮ್ಮ, ಸಾಹಿತ್ಯ ಅವರಮ್ಮ. ಗಜಮುಖನೇ ಗಣಪತಿಯೇ ನಿಮಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೇ. Full mayas. Hey, full sambar. Hey, they have ready to make ya. ಕುಕ್ಕರ್ನ ಕೂಗ್ಸೋದು ಸರಿ, ಹಾಲ್ನ ಉಗ್ಸೋದು ಸರಿ. ಇದು ಗಾದೆನೋ ಇಲ್ಲ ಸುಭಾಷಿತನೋ ಗೊತ್ತಿಲ್ಲ. ಹಾಲು ಉಗ್ಸೋಕೆ ಸೂಪರ್ ಸೀನಿಯರ್ಗಳು ಒಲೆ ಹಚ್ಚಿದ್ರೆ ಜಾಲಿ ಜೂನಿಯರ್ಗಳು ಹಾಲಿಟ್ರು. ಈಗ ಇಲ್ಲಿಂದ ಸೂಪರ್ ಸೀನಿಯರ್ಗಳ ಜಾಲಿ ಜೂನಿಯರ್ಗಳ ಸಂಸಾರ ಶುರು. ತುಂಬಿದ ಮನೆಯಲ್ಲಿ ತುಂಬಿದ ಗೃಹ ಪ್ರದರ್ಶನ. ಲೈಫ್ ಸೂಪರ್ ಗುರು. ತಿಂಡಿಗೆ ಖಾರ ಬಾತು, ಮನಸ್ಸಿಗೆ ಖಾಸ್ ಬಾತ್ ಚಂದ. ಆದ್ರೆ ಓಪನಿಂಗೇ ನಮ್ಮ ಸೂಪರ್ ಸೀನಿಯರ್ಗಳು ಮಾಡೋ ಹೊರಟಿದ್ದು ಚಿತ್ರಾನ್ನ. ಚಿತ್ರಾನ್ನ ಇದ್ರಲ್ಲಿ ಮಾಡೋಣ ಅಲ್ವಾ? ಹಸಿಮೆಣಸಿನ್ಕಾಯಿ ಇದೆಯಾ ಅದರಲ್ಲಿ? ಇದೆ ನಾನೆಲ್ಲ ತೊಳ್ಕೊಡ್ತೀನಿ. ಮನೆ ಒಳಗಡೆ ಸೂಪರ್ ಸೀನಿಯರ್ಸ್ ಚಿತ್ರಾನ್ನ ಮಾಡ್ತಿದಾರೋ ಇಲ್ಲ ಚಿತ್ರಾನ್ನ ಆಗ್ತಿದಾರೋ ಗೊತ್ತಿಲ್ಲ. ಆದ್ರೆ ಮನೆ ಹೊರಗೆ ಜಾಲಿ ಜೂನಿಯರ್ಗಳ ಬಿಸಿ ಬಿಸಿ ಮಾತು ಕೇಳೋಕೆ ಒಂಥರ ಖಾಸ್ ಬಾತು. ಜಿಮ್ಮು ಗಿಮ್ಮು ಎಲ್ಲ ಡಮ್ಮು ಅನ್ನೋರು ಬೆಳಿಗ್ಗೆ ಬಂದದ್ ಮುಟ್ಲಿ. ಮೀಸೆಗೆ ಒಂದ್ 15 ಡಂಬಲ್ ಕಟ್ಬಿಟ್ಟು ಬಿಟ್ಬಿಡ್ಬೇಕು. ಅಲ್ಲಾಡಬಾರ್ದು, ಇನ್ನೊಂದ್ಸರಿ ಮಾತಾಡಬಾರ್ದು. ಅಯ್ಯ ಹೇ ಮಮ್ಮ, ಇಲ್ಲಿ ಅಲ್ಬಿದಾಗಿದೆ ನಿಮ್ದೇನಾ? ನಡೆಯೋದ್ ನೋಡ್ರಿ ಮಾಂಸು ನಡಿಗೆ. ಇವರಿಂದ ಅಯ್ಯೋ ಇವರಿಂದ ಅಲ್ಲನ್ನೇ ಕಳ್ಕಂಡ. ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಎಣ್ಣೆ ಹಾಕ್ರಿ ಫಸ್ಟು. ಇವ್ರು ಮಾಡಿ ಇಟ್ಟು ಹೋಗಿದ್ದಾರೆ. ಯಾರು? ಇಂದಿರಾ ಅವರು ಹಿಂಗೆ ಮಾಡಿದ್ರೆ ಅಡುಗೆ ಮಾಡೋಕ್ಕಾಗತ್ತಾ? ಇದು ಹಾಕಿ ಎಲ್ಲಾನು ಅದು ಯಾರು ಹಾಕ್ತಾರೆ ಹಂಗೆ? ಅಲ್ಲ ರೀ, ಅವ್ರಿಗೇನೋ ಗೊತ್ತಿದ್ಯಾ? ಸಾಸಿವೆ ಮೊದಲು ಹಾಕ್ತಾರೆ ನಮ್ಮ ಹಾಕ್ಬಿಟ್ಟು. ಅಯ್ಯೋ ದೇವ್ರೆ, ಹೋಗಿ ಎಲ್ಲ ಬರುತ್ತೆ ಅಂದ್ಬಿಟ್ಟು. ಸಚಿನ್ ಅವ್ರ ಕಣ್ಣು ಯಾವ್ದ್ರ ಮೇಲೆ ಫೋರ್ಸ್ ಆಗಿ ಬೀಳ್ತಾ ಇದೆ. ಮುದ್ದೆನ ರಾಗಿಲ್ ಮಾಡೋದು ಗೊತ್ತು, ಅನ್ನದಲ್ಲಿ ಚಿತ್ರಾನ್ನ ಮಾಡೋದು ಗೊತ್ತು. ಆದ್ರೆ ಚಿತ್ರಾನ್ನನೇ ಮುದ್ದೆ ತರ ಮಾಡಿದ್ರೆ ಏನಾಗ್ಬೋದು ಹೇಳಿ? ಸರಿಯಾಗಿ ಅನ್ನ ನಾವು ಯಾಕಮ್ಮ ಒಂದ್ ನೀರ್ ಹಾಕ್ತೀಯಾ? ಓ ದೇವ್ರೇ, ಗೊತ್ತಿಲ್ಲ ಅಂದ್ರೆ ಇದನ್ನ ಏನಕ್ಕೆ ಮಾಡ್ತೀರಾ? ಅಲ್ಲ, ಇವಾಗ ನಾವೆಲ್ಲ ಮಾಡಕ್ ಬಂದಿದ್ದಾನೆ. ಯಾರು ಹೇಳಿದ್ ನಾವು ಮಾಡ್ತೀವಿ ನೀವು ಹೋಗಿ ಅಂತ? ಇಲ್ಲಿ ನೋಡಿ, ಇಲ್ಲಿ ಮುಟ್ ನೋಡಿ, ಇಲ್ಲಿ ಶುರುವಾಯ್ತು ನೋಡಿ ವಾರು ಸೂಪರ್ ಸೀನಿಯರ್ಗಳಿಗೂ ಜಾಲಿ ಜೂನಿಯರ್ಗಳಿಗೂ. ನಾನು ಅನ್ನ ಮಾಡೋದು 2 ಸತಿ ನನಗೂ ಹೇಳ್ಕೊಟ್ಟಿದ್ದಾರೆ. ಪೂರ್ತಿ ನೀವೇನೋ ಹೆಲ್ಪ್ ಮಾಡೋಣ ಅದೆಲ್ಲ ಮಾಡೋಣ ಅಂತಲ್ಲ, ಅದೆಲ್ಲ ಸೀನೇ ಇಲ್ಲ. ನಾವು ವಹಿಸ್ಕೊಂಡ್ಮೇಲೆ ಕಂಪ್ಲೀಟ್ ನಾವೇ ಮಾಡೋಣ. ಅಷ್ಟೇ. ಅಡುಗೆ ಮನೆಯಲ್ಲಿ ಬಿಲ್ಡ್ ಆಗಿರೋ ಜನರೇಷನ್ ಗ್ಯಾಪ್ನ ಗಾರ್ಡನ್ ಏರಿಯಾನಲ್ಲಿ ಫಿಲ್ ಮಾಡೋ ಪ್ರಯತ್ನದಲ್ಲಿದ್ದಾರೆ ನಮ್ಮ ಜೂನಿಯರ್ಸ್ ಮತ್ತು ಸೀನಿಯರ್ಸ್.
ಊಟ ತಿಂಡಿ ವಿಷಯವಾಗಿ ನಿಮ್ಮಲ್ಲಿ ಯಾರಾದ್ರೂ ಏನಾದ್ರು ನಿಮ್ದು ಅಭಿಪ್ರಾಯಗಳಿದ್ರೆ ನಾಳೆ ಹೆಂಗ್ ಮಾಡೋಣ ಅಂತ ಫಸ್ಟ್ ನೀವ್ ಹೇಳಾದ್ಮೇಲೆ ನಾವ್ ಹೇಳ್ತೀವಿ. ಅದೇನ್ ನಿಮ್ಮ ಐಡಿಯಾ ಏನ್ ಮಾಡ್ಕೊಂಡಿದ್ರಿ ಹೇಳಿ. ಈಗ ಸಪೋಸ್ ನಾಳೆ ಬೆಳಗ್ಗೆ ನಾವು ತಿಂಡಿ ಮಾಡಿದ್ರೆ ಮಧ್ಯಾಹ್ನ ಅಡಿಗೆ ನೀವು ಮಾಡ್ಬೇಕು, ಮತ್ತೆ ರಾತ್ರಿ ನಾವು ಮಾಡ್ತೀವಿ. ಅದ್ರ ನೆಕ್ಸ್ಟ್ ಡೇ ಮತ್ತೆ ನೀವು ಬೆಳಗ್ಗೆ ನೀವು ತಿಂಡಿ ಮಾಡ್ಬೇಕು. ಕ್ಲೀನಿಂಗು ಹೇಳ್ತೀನಿ. ಈಗ ನಾಳೆ ಮಧ್ಯಾಹ್ನ ಒನ್ ಟೈಮ್ ಅಡಿಗೆ ಮಾಡೋರು ಯಾವ ಟೀಮ್ ಇರ್ತಾರೋ ಅವರು ಇಡೀ ಮನೆಯನ್ನ ಕ್ಲೀನ್ ಮಾಡ್ಬೇಕು. ಅಂದ್ರೆ ಎಕ್ಸೆಪ್ಟ್ ಬೇರೆ ಟೀಮಿನ ರೂಮ್ಸ್ ಗಳು ಬಿಟ್ಟು. ಇಲ್ಲ ಅಂದ್ರೆ ಇನ್ನೊಂದು ಆಪ್ಷನ್ ಇದೆ, ಅದನ್ನು ಹೇಳ್ಬಿಡೋಣ. ಈಗ ಅಲ್ಲಿ 4 ಫ್ಲೇಮ್ ಇದೆ, ನಾವೆರಡು ಯೂಸ್ ಮಾಡ್ಕೊತೀವಿ ನಿಮಿಷ. ಇಲ್ಲಿ ನಾವು ಫಸ್ಟ್ ಗ್ರೂಪ್ ವಾರು ಅದು ಆಮೇಲೆ ಫಸ್ಟ್ ನಾವು ಒಂದೇ ಜಾಗದಲ್ಲಿ ಅಡುಗೆ ಮಾಡಬೇಕು. ನಾವು ಒಂದು ದೇಶದವರು ಒಂದು ಕರ್ನಾಟಕದವರು ಅಂತ ಅಲ್ಲಿ ಹೇಳವ್ರೆ. ಇಲ್ಲಿ ಬಂದು ಅಡುಗೆದೇನೆ ಸರ್. ಆಯ್ತು ಕೃಷ್ಣ ಸರ್ ನೀವು ಮಾತಾಡಿ. ಅವ್ರ ಪಾಡಿ ಅವ್ರು ಮಾಡಿ. ಕೃಷ್ಣಾನಂದ ಇರೋ ಮೇನ್ ರೋಡ್ ನಲ್ಲಿ ಮಾತ್ರ ಹೋಗ್ಬಾರ್ದು ರೀ. ರೂಟ್ ಎಷ್ಟೇ ಚೆನ್ನಾಗಿ ಗೊತ್ತಿದ್ರು ಈ ಮನುಷ್ಯ ಬೈಪಾಸ್ಗೆ ಹೇಳ್ಕೊಂಡು ಹೋಗ್ತಾರೆ. ಎಲ್ಲ ನೀವು ಅವ್ರು ಕೊಟ್ಟಿರೋ ಬುಕ್ ಓದಿದ್ದೀರಾ? ಯಾರು ಓದಿದ್ದೀರಾ? ಮತ್ತೆ ಏನು ಓದಿಲ್ದೆ ಇಲ್ಲಿ ಯಾರಿಗೆ ಮಾಡಿದ್ರೆ ಡಿಸ್ಕಸ್ ಮಾಡ್ತಾ ಇರೋದು ಬರೀ ಊಟ ತಿಂಡಿ ನಾಳೆ ನಮ್ಗಿರೋದು 3 ಗಂಟೆ ಅಂಡ್ ನಮ್ಗೆ ಅಡ್ಗೆ ಮಾಡ್ರೆ ಇದು ಬಂದಿರೋದು. ಸೊ 1.5 hour ಅಲ್ಲಿ ನಿಮ್ದು ಸ್ನಾನ ಎಲ್ಲ ಮುಗ್ದಿರ್ಬೇಕು. ಇನ್ನೊಂದು ಬೇರೆ ಎಲ್ಲಾದ್ರೂ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ದಯವಿಟ್ಟು ಯಾರು ಮಿಕ್ಕಿದ ಫರ್ದರ್ ಇನ್ಸ್ಟ್ರಕ್ಷನ್ಸ್ ಅವ್ರು ಕೊಡ್ತಾರೆ. ಈ ಅಡಿಗೆ ಊಟ ತಿಂಡಿ ಒಂದು ವಿಷಯದಲ್ಲಿ ಡಿಸ್ಕಷನ್ ಆಗ್ಬೇಕಾಗಿ ಡಿಸ್ಕಷನ್ ಆಗಿದೆ. ಇದು ಯಾವುದೇ ಫ್ರೆಂಡ್ಲಿ ಡಿಸ್ಕಷನ್ ಅಲ್ಲ, ಏನೂ ಅಲ್ಲ. ಒಂದು ಹೆಲ್ದಿ ಡಿಸ್ಕಷನ್. ಊಟ ತಿಂಡಿಗೆ ಯಾರು ಕಿತ್ತಾಡಬಾರ್ದು ಅನ್ನೋ ಕಾರಣಕ್ಕೆ ಒಂದು ಹೆಲ್ದಿ ಡಿಸ್ಕಷನ್. ಓಕೆ, ಅಂತೂ ಇಂತೂ 2 ಜನರೇಷನ್ ನಡುವೆ ಸೇತುವೆ ಕಟ್ಟಿದಾಯ್ತು. ಅದು ಎಷ್ಟು ದಿನ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು.